ವರ್ಷಗಳ ವನವಾಸದ ನಂತರ ತಮ್ಮ ಹಾಲಿನ ಸಾಮ್ರಾಜ್ಯ ಗೆದ್ದ ಬೊಮ್ಮಲ್ ನಿರ್ದೇಶಕ ಲಿಂಗೇಶ್ ಕುಮಾರ್ ತಮ್ಮ ಅಧಿಕಾರ ಸ್ವೀಕಾರ ಮಾಡಿದರು. ಬೈರಪಟ್ಟಣದ ಬಳಿ ಇರುವ ಬೆಂಗಳೂರು ಹಾಲು ಒಕ್ಕೂಟದ ಬೃಹತ್ ಕಟ್ಟಡದಲ್ಲಿ ಸಾವಿರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ನಿರ್ದೇಶಕರ ಕಚೇರಿಯ ಸಿಂಹಾಸನಕ್ಕೆ ಆಸೀನರಾದರು. ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ್ದ ಲಿಂಗೇಶ್ ಕುಮಾರ್, ಮಾಜಿ ನಿರ್ದೇಶಕರು ತಮ್ಮ ಗೆಲುವಿನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ, ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಮಾರ್ಮಿಕವಾಗಿ ನುಡಿದರು. ಸೋಲು ಗೆಲುವು ಸಹಜ. ಮಾಜಿ ನಿರ್ದೇಶಕರಿಗೆ ಹಾಗೂ ಸಹಕಾರಿ ಕ್ಷೇತ್ರದ ಅಧಿಕಾರಿ ವರ್ಗದವರಿಗೆ ಏನೇನು ದ್ವೇಷ ಇದೆಯೋ ಗೊತ್ತಿಲ್ಲ, ಅದು ನನಗೆ ಅವಶ್ಯಕತೆ ಇಲ್ಲ ಎಂದು ಜಾಣತನ ಪ್ರದರ್ಶಿಸಿದರು. ವಾಮಮಾರ್ಗ ಬಳಸಲಾಗಿದೆ ಎಂದು ಆರೋಪಿಸಿರುವ ತಾವು ಕಳೆದ ಇದೇ ಚುನಾವಣೆಯಲ್ಲಿ ಮಾಡಿದ್ದು ಸನ್ಮಾರ್ಗದ ಚುನಾವಣೆಯೇ, ನೀವು ಯಾವ ರೀತಿ ನಡೆದುಕೊಂಡಿದ್ದೀರಿ ಎಂದು ಎಲ್ಲರಿಗೂ ತಿಳಿದಿದೆ. ಈ ವಿಚಾರದ ಬಗ್ಗೆ ನಾನು ಯಾರಿಗೂ ಯಾವ ರೀತಿಯಲ್ಲಿಯೂ ಹತಾಶೆಯನ್ನು ವ್ಯಕ್ತಪಡಿಸಲಿಲ್ಲ, ನಿಮ್ಮ ಹಾಗೆ ಎಂದರು. ಹೊಸ ಸೆಕೆ ಪ್ರಾರಂಭವಾಗಿದೆ. ಕೆಎಂಎಫ್ ಅಧ್ಯಕ್ಷರಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ರವರು ಆಯ್ಕೆಯಾಗುತ್ತಿದ್ದಾರೆ. ಇವರ ಸಹಕಾರ ಹಾಗೂ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ಮಾರ್ಗದರ್ಶನದಲ್ಲಿ ಹಾಲು ಉದ್ಯಮವನ್ನು ಹೆಚ್ಚು ಅಭಿವೃದ್ಧಿಪಡಿಸಲು ಶ್ರಮವಹಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಏನು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಇದು ನಾನು 4ನೇ ಬಾರಿ ಚುನಾವಣೆ 4 ಬಾರಿ ಆಯ್ಕೆಯಾಗಿದ್ದೀನಿ. ಏನು ಈ ದಿವಸ ನಮ್ಮ ತಾಲೂಕಿನಲ್ಲಿ ಇಡೀ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ 3,08,000 ಬಂದಿದೆ ನಿನ್ನೆ ಹಾಲು. ಇಡೀ ಒಕ್ಕೂಟಕ್ಕೆ ಇಡೀ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂಥ ತಾಲೂಕು. ಏನು ಹಿಂದೆ ನಾವು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಇದ್ದಾಗ ಈಗ ನಾನು ಗೆಲ್ಲಬೇಕಾದ್ರೆ ಸಹಕಾರ ನೀಡಿದಂಥ ನಮ್ಮ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರು, ನಮ್ಮ ಮಾಜಿ ಸಂಸದರು, ಮುಂದಿನ ಕೆಎಫ್ನ ಅಧ್ಯಕ್ಷರು ಆಗುವಂಥ ಡಿಕೆ ಸುರೇಶ್ ಅಣ್ಣವರು, DCM ಅವರ DK ಶಿವಕುಮಾರ್ ಅವರು, ಹಾಗೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಹಾಗೆ BPCS ಅಧ್ಯಕ್ಷರು, ಹಾಗೆ ನಮ್ಮ CEO ಎಲ್ಲ ಸಹಕಾರ ನೀಡಿದ್ದಾರೆ. ಹಾಗಾಗಿ ನಾವು ಈ ಚುನಾವಣೆಗೆ ಆಯ್ಕೆಯಾಗಿದ್ದೀವಿ. ಇವತ್ತು ನಮ್ಮ ಯೋಗೇಶ್ವರನ ನೇತೃತ್ವದಲ್ಲಿ ಇವತ್ತಿಂದ ಕೆಲಸ ಪ್ರಾರಂಭ ಮಾಡಿದ್ದೀವಿ ಅಂತ ಸರ್. ನಮಗೆ ನಮ್ಮ ತಾಲೂಕಿನ ಜನ ತುಂಬ ಹತ್ರ ಅಂದರೆ ಕೈಗೆ ಸಿಗುವಂಥ, ನಾವು ಬೆಳಗ್ಗೆ ಇದ್ದರೆ ಇಲ್ಲೇ ಇರುವಂಥ ನಮ್ಮ ಸ್ವಂತ ಮನೆ ಚನ್ನಪಟ್ಟಣದಲ್ಲಿ ಇದೆ. ಹಾಗೆ ರೈತರಿಗೆ ನೇರ ಸಂಪರ್ಕ ಹಿಂದೇನು ಬಂದ ಕಳೆದ ಸಾರಿ 3 ವರ್ಷದಲ್ಲೂ ಸಹಿತ 3 ಬಾರಿ ಸ್ಥಳೀಯವಾಗಿ ಸಿಗ್ತಿದೆ. ಹಾಗಾಗಿ ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿನ ಅನುದಾನ ತಂದು ಏನು ಹಾಲು ಉತ್ಪಾದನೆ ಮಾಡ್ತಾವೆ ರೈತರು, ಅವ್ರ ಮಕ್ಕಳಿಗೆ ವಿದೇಶಕ್ಕೆ ಹೋಗುವಂಥದ್ದಕ್ಕೆಲ್ಲ ನಾವೇ ಅವಾಗ ಮಾಡೋದು. ಹಿಂದೆ ವಿದೇಶಕ್ಕೆ ಹೋದ್ರು ರೈತರ ಮಕ್ಕಳು ಅವ್ರಿಗೆ 50,000 1 ಲಕ್ಷ ಕೊಡುವಂಥದ್ದು. ಯಾರ್ಯಾರು ಓದ್ತಾ ಇದ್ದಾರೆ ರೈತರ ಮಕ್ಕಳು ಯಾರು ಓದ್ತಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಧನ ಸಹಾಯ ಮಾಡಬೇಕು ಒಕ್ಕೂಟದ ವತಿಯಿಂದ ಅದನ್ನೆಲ್ಲ ಪ್ರಯತ್ನ ಪಡ್ತೇನೆ. ಹೇಳಿ ಸರ್. ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಈ ಚುನಾವಣೆಯನ್ನ ಎದುರಿಸಿದ್ದಾರೆ, ಬೇಕಂತೇಳಿ ನಮ್ಮ ವೋಟರ್ಗಳನ್ನ ಸೂಪರ್ಸೀಡ್ ಮಾಡಿಸಿರುವಂತದ್ದು, ಡಿಸ್ಕ್ವಾಲಿಫೈ ಮಾಡಿಸಿದ್ದಾರೆ, ಆರೋಪ ಮಾಡ್ತಾರೆ. ಇಲ್ಲ, ಅದಕ್ಕೆ ನಂಗೆ ಸಂಬಂಧನೇ ಇಲ್ಲ. ಕಾರಣ ಏನಂದ್ರೆ ನನಗೂ ಅದಕ್ಕೂ ನನ್ನ ಅಭ್ಯರ್ಥಿ ಅಷ್ಟೇ. ಡಿಸ್ಕ್ವಾಲಿಫಿಕೇಶನ್ ಏನು ಕಾರಣಕ್ಕೆ ಏನೋ ಅವ್ರವ್ರ ವಿಷಯ, ಅದು ಅವ್ರವ್ರ ಕಾರಣಕ್ಕೆ ಏನೂ ಆಗಿರುತ್ತೆ. ಇದು ಮಾಮೂಲು ಪ್ರೋಸೆಸ್ಸು, ಸುಮಾರು ಹಿಂದದಿಂದ ನಡ್ಕೊ ಬಂದಿದೆ. ಯಾವಾಗ ಅವರು ಹಣ ದುರುಪಯೋಗ ಪಡಿಸಿದ್ರೆ ಆ ಸೊಸೈಟಿಲಿ ಏನಾದ್ರು ಆಗಿದ್ರೆ ಅದನ್ನ ಕನ್ಸಲ್ಟ್ ಅಧಿಕಾರಿಗಳು ಸಹಕಾರ ಇಲಾಖೆ ಅವರು ತಗೋತಾರೆ. ಅದಕ್ಕೆ ನನಗೆ ಸಂಬಂಧ ಇಲ್ಲ. ಇಲ್ಲ, ನನಗೇನು ಅದ್ರ ಬಗ್ಗೆ ಇಲ್ಲ, ಅದು ನಂಗೆ ಸಂಬಂಧನೇ ಇಲ್ಲ ಸರ್. ನೋಟಿಸ್ ಕೊಡಬೇಕಾಗಿದ್ದರು ಸಹಕಾರ ಇಲಾಖೆಯವರು, ಅವ್ರನ್ನ ಸಸ್ಪೆಂಡ್ ಮಾಡಿರೋ ಸಹಕಾರ ಇಲಾಖೆಯವರು. ಅವ್ರು ಏನೋ ಕಾರಣ ಇಲ್ದೇ ಮಾಡಿರೋದ್ರೆ ಏನೋ ಕಾರಣ ಇಟ್ಕೊಂಡು ಮಾಡಿದ್ದಾರೆ. ಬಟ್ ನನ್ಗೆ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲ ಸರ್, ಅಷ್ಟೊಂದು ಪುರ್ಸೊತ್ತೆ. ಆಮೇಲೆ ಸಣ್ಣ ಕ್ಷೇತ್ರ, ಒಂದು ತಾಲೂಕು ವಿಷಯದಲ್ಲಿ ಶಾಸಕರಾಗ್ಲಿ ಅವರಾಗ್ಲಿ ಅದ್ರ ಬಗ್ಗೆ ಹೆಚ್ಚಿನ ತಲೆ ಉತ್ತರ ಕೊಟ್ಟಿದ್ದಾರೆ. ಆ ಗೌರ್ಮೆಂಟ್ ಆ ಥರ ಎಲ್ಲ ಮಾಡಕ್ ಹೋಗುದಿಲ್ಲ. ಏನಾದ್ರು ಕಾರಣ ಇದ್ರೆ ಒಂದ್ಗಡೆ ಮಾಡೋದು, ಏನ್ ಮಾಡಿದ್ರು ಆಫೀಸಿಂದ ಆಗಿರುತ್ತೆ. ಸುಮ್ಮನೆ ಆರೋಪ. ಈಗ ಕಳೆದ ಸಾರಿ ಚುನಾವಣೆಯಲ್ಲಿ ಇದೇ ನನ್ನ ಎಗೇನೆಸ್ಟ್ ಟೀಮ್ ಅವರು ಡೆಲಿಗೇಟ್ನೆಲ್ಲ ಅರ್ಧ ಹಾಕಿದ್ರು. ಜನನ ವೋಟರ್ನ 4-5 ಜನನ ಕಾರ್ಗೆ ಹಂಗೆ ಓಡ್ ಬಂದು ಗಲಾಟೆ ಮಾಡಿ
ಒತ್ಕೊಂಡು ಹೊಟ್ಟೋದ್ರು. ಆಮೇಲೆ ಒಬ್ರಿಗೆ ಹೊಡೆದ್ರು, ಇನ್ನೊಬ್ರಿಗೆ ಏನು ನನ್ನ ಲಿಂಗೇಶ್ ಕುಮಾರ್ಗೆ ಓಟ್ ಹಾಕೋದು ಅಂತ ಅಂದಾಗ ಅವ್ರನ್ನ ಓಟ್ ಹಾಕೋಕೆ ಹನುಮಪ್ಪನ ದುಡ್ಡಿಯವರು ಇನ್ನು ಹಲವಾರು ಅವ್ಯವಹಾರ ಅವ್ರು ಮಾಡಿದ್ದಾರೆ ಹೊರತು ನಾವು ಆ ಥರದ್ದು ಏನು ಮಾಡಲಿಲ್ಲ ಸರ್. ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ದೀವಿ, ಚೆನ್ನಾಗಿ ಓಟ್ ಹಾಕಿದ್ದಾರೆ.